ನಾ ಹೇಳುತ್ತಾ ಜ್ಯೇಷ್ಠ ಜ್ಯೇಷ್ಠ ಇಲ್ಲಿ ಜ್ಯೇಷ್ಠ ಇಲ್ಲಿ ಜ್ಯೇಷ್ಠ ಇಲ್ಲಿ ಜ್ಯೇಷ್ಠ ಇಲ್ಲಿ ಹಲೋ ಎವ್ರಿವನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಒಂದು 3-4 ದಿನದ ವ್ಲಾಗು ಮಿಕ್ಸಪ್ ಆಗಿರುತ್ತೆ. ಫಸ್ಟು ಇದು ಗುರುವಾರ ಸ್ವಲ್ಪ ಹಾಗೆ ಹೊರಗಡೆ ಕೆಲಸ ಆಯಿತು ಅಂತ ಹೇಳಿ ಫಸ್ಟು ಜ್ಯೂಸ್ ಕುಡಿದ್ವಿ. ಫಸ್ಟ್ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಗಾಂಧಿ ಬಜಾರ್ಗೆ ಹೋಗಿದ್ವಿ. ಮಜಿಸಾ ಅನ್ನೋ ಒಂದು ಶಾಪ್. ತಾನಲ್ಲಿ ಬಟ್ಟೆ ತೊಗೋಬೇಕಾಗಿತ್ತು. ಪಾಪುಗೆ ಡ್ರೆಸ್ ಸ್ಟಿಚ್ ನಾ ಹೇಳುತ್ತಾ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ವಿನಾಯಕ್ ಮಾಲ್ಗೆ. ಇವಾಗಂತೂ ಶಿವಮೊಗ್ಗದಲ್ಲಿ ಯಾರು ನೋಡಿದ್ರು ಈ ಮಾಲಲ್ಲೇ ಇರ್ತಾರೆ. ಹಾಗೆ ನಾವು ಕೂಡ ಬಂದಿದ್ದೀವಿ ಮಾಲ್ ಒಳಗಡೆ. ಅಂದರೆ ಇದು ನನ್ನ ಸೆಕೆಂಡ್ ಥರ್ಡ್ ಟೈಮ್ ವಿಸಿಟಿಂಗು. ಇಲ್ಲೊಂದು ಸ್ವಲ್ಪ ಝುಡಿಯೋದಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಈಸಿ ಬೈಲಿ ಓಕೆ ಅನ್ನೋ ಥರ ಇತ್ತು. ಝುಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು. ಸರಿ ನೋಡೋಣ, ನನ್ನ ಹೇಗೂ ಬರ್ಡೇ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡು. ಅದಕ್ಕೋಸ್ಕರ ಬಂದಿದ್ದೆ. ನಾವು ಹೋಗಿದ್ದಿನ ಅಷ್ಟು ಏನು ಕಲೆಕ್ಷನ್ಸ್ ಇಲ್ಲ, ಎಲ್ಲ ಸೋಲ್ಡೌಟ್ ಸಿಕ್ಕಾಪಟ್ಟೆ ಜನ ಸ್ಟುಡಿಯೋಗೆ ಬರ್ತಾ ಇರೋದ್ರಿಂದ ಕಲೆಕ್ಷನ್ಸ್ ಎಲ್ಲ ಸೋಲ್ಡೌಟ್ ಆಗಿತ್ತು. ಮಗ ಅಲ್ಲಿ ನೋಡ್ತಾ ಇದ್ದ, ನಾನು ನನ್ನ ಎಷ್ಟು ಟಿ ಶರ್ಟ್ ಅದ್ರಿಗೆ ಏನಂದ್ರೆ ನನಗೆ ಸೈಜ್ ಎಲ್ಲ ಪ್ರಾಬ್ಲಮ್ ಬಿಡೋದಕ್ಕೆ ಬೇಕಾಗಿರೋದು ಸೈಜ್ ಆಗಿಲ್ಲ. ಇಲ್ಲ ಇಷ್ಟ ಇಲ್ದಿರೋದನ್ನೆಲ್ಲ ಸೈಜೆಲ್ಲ ಸಿಗ್ತಾ ಇತ್ತು. ನಾನು ಎಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದೆ. ತೊಗೊಳ್ಳಲ್ಲ ನನ್ನ ಹಸ್ಬೆಂಡ್ ತೊಗೊಂಡು, ನಾನು ಕೂಡ ಒಂದು ಟಿ ಶರ್ಟ್ ತೊಗೊಂಡೆ. ಬೈತಾರಲ್ಲ ಏನು ತೊಗೊಂಡಿಲ್ಲ ಇಷ್ಟೋ ತನಕ ಮಾಡಿದ್ರು ಅಂತ ಹೇಳಿ ಒಂದು ಟಿ ಶರ್ಟ್ನ ತೊಗೊಂಡೆ. ಇನ್ನು ನೆಕ್ಸ್ಟ್ ಡೇ ಪಾಪು ಬಂದು ಹೊಸ್ಲು ದಾಟೋದಕ್ಕೆ ಟ್ರೈ ಮಾಡ್ತಾನೇ ಇದ್ಲು. ಪಾಪ ಅವಳಿಗೆ ಆಗ್ತಿದೆ, ಬಟ್ ಅದೇನಂದರೆ ಹೊಸ್ಲುದು ಎಡ್ಜಸ್ ಇರುತ್ತಲ್ಲ ಒಳಗಡೆ, ಅದು ಅವಳು ಕಾಲಿಗೆಲ್ಲ ತಾಗ್ತಾಯಿತ್ತು. ಅವಳು ಅಳ್ತಾಯಿದ್ಲು, ಇನ್ನೇನೋ ಸರ್ಕಸ್ ಎಲ್ಲ ಮಾಡ್ತಾಯಿದ್ಲು. ಫೈನಲಿ ದಾಟಿದ್ಲು. ಆದರೆ ಅವಳಿಗೆ ಸಪೋರ್ಟಿಗೆ ಅಲ್ಲಿ ಏನಾದರೂ ಕೊಡಬೇಕಾಗಿತ್ತು. ಯಾಕಂದರೆ ಅದು ಎಡ್ಜಸ್ಸು ತುಂಬ ಶಾರ್ಪ್ ಇರೋದ್ರಿಂದ ಅವಳಿಗೆ ಅದು ಕಾಲು ಇಟ್ಟಿದ ತಕ್ಷಣ, ಮಂಡಿ ಇಟ್ಟಿದ ತಕ್ಷಣ ಅವಳಿಗೆ ನೋವಾಗ್ತಾಯಿತ್ತು.
ಹಾಗೆಯೇ ಇನ್ನು ನಾನು ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸಲಾಡ್ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡಿಗೆ. ಇವಾಗ ಅವ್ರು ಡೈಲಿ ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಏನಾದರೂ ಒಂದು ಸಲಾಡು ಪಲ್ಯ ಆ ಥರದ್ದು ಏನಾದರೂ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ನಮಗೂ ಕೂಡ ಹೆಲ್ದಿಗೆ ಈ ಥರ ಡೈಲಿ ಒಳ್ಳೊಳ್ಳೆ ಈ ಥರ ರೆಸಿಪಿ ತಿನ್ನೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಡೈಲಿ ಮಾಡ್ತಾಯಿದ್ದೀನಿ. ಈಗ ಒಂದು 3 ಡೇಸ್ ಆಯಿತು. ಇವತ್ತು ಕಾಬೂಲ್ ಕಡಲೆಕಾಳು ಹಾಕ್ಬಿಟ್ಟು ಸಲಾಡ್ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ಹಾಕಿ ಒಂದು ವಿಷಲ್ ಹೊಡ್ಸೋಣ ಅಂತೇಳಿ ಇಡ್ತಾಯಿದ್ದೀನಿ. ಪ್ರತಿದಿನ ನನ್ನ ಕೈಗೆ ಯಾವ ಥರ ಆಗುತ್ತೆ ಅದನ್ನು ಅಷ್ಟು ಕ್ಯಾಪ್ಚರ್ ಮಾಡ್ಕೊತೀನಿ. ಆದಷ್ಟು ನಿಮ್ಮ ಕೂಡ ಶೇರ್ ಮಾಡ್ತೀನಿ, ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ. ಹಾಗೆಯೇ ಇದು ಡಯಟ್ ಮಾಡೋರಿಗೆ ಈ ಥರ ಸಲಾಡೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಕ್ಚುಲಿ ನಾವು ಕೂಡ ತುಂಬ ದಿನದಿಂದ ಅಂದ್ಕೊಂಡು ಕೈನಲ್ಲಿ ಡಯಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ನಾನೇ ಪರ್ಫೆಕ್ಟಾಗಿ ನಾನೇನು ಮಾಡಿಲ್ಲ. ನನ್ನ ಹಸ್ಬೆಂಡ್ ಪಾಪ ವಾಕಿಂಗ್ ಬರ್ತಾರೆ, ಅದನ್ನು ಎಕ್ಸಸೈಸ್ ಅಂತ ಅದಂತೆ ಇದಂತೆ ಅಂತ ಮಾಡ್ತಾರೆ. ಸೊ ಅವರಿಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ನಾನು ಕೂಡ ಸ್ವಲ್ಪ ಹೊಟ್ಟೆಲ್ಲ ಕರಗಿಸ್ಬೇಕು, ಬಟ್ ಆದರೂ ನನಗೆ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಿಲ್ಲ. ಪಾಪು ಇಟ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಒಂದ್ಸತಿ ಮಿಸ್ ಮಾಡಿದೆ ಎಕ್ಸಸೈಸ್ ಮಾಡ್ತೀನಿ, ಬಟ್ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಐ ಹೋಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಟಚ್ಚು ನೋಡಬೇಕು. ಕವನ್ ನನಗೆ ಇವತ್ತು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಸೌತೆಕಾಯಿ ಕ್ಯಾರೆಟ್ ಎಲ್ಲ ತುರ್ಕೊಡ್ತಾ ಇದ್ದೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ನೀನು ಬಿಡಪ್ಪ ಆರಾಮಾಗಿರು, ರಜಾ ಅಲ್ವಾ, ನಾನು ಮಾಡ್ಕೊತೀನಿ ನನ್ನ ಕೆಲಸ, ನೀನು ಮಾಡೋ ಟೈಮಲ್ಲಿ ನೀನು ಮಾಡ್ಕೊಳ್ಳು ಅಂತಂದರೆ ಕೇಳ್ತೀಯ. ನನಗೂ ಮತ್ತು ಅವನೆಲ್ಲಾದರೂ ಬಿಸಿಲಲ್ಲಿ ಹೋಗ್ಬಿಡ್ತಾನೆ ಅಂತ ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸರಿ ಆಯ್ತೇನೋ ಅವ್ನು ಮಾಡಿಕೊಡು, ನನಗೂ ಕೆಲಸ ತಪ್ಪುತ್ತೆ ಅಂತ ಹೇಳಿ ಅವ್ನ ಖುಷಿಗೆ ನಾನು ಯಾಕೆ ಹಾಳು ಮಾಡಲಿ ಅಂತ ಹೇಳ್ಬಿಟ್ಟು ಅವನಿಗೆ ಮಾಡೋಕ್ಕೆ ಅಂತ ಬಿಟ್ಟಿದ್ದೀನಿ. ಬಟ್ ಕೆಲಸ ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ಏನೋ ಒಂದು ಕೆಲಸ ಆದರೂ ತುಂಬ ಕ್ಲೀನಾಗಿ ಮಾಡ್ತಾನೆ. ಕೆಲವೊಂದು ಸತಿ ನಾನೇ ಮಿಸ್ಟೇಕ್ ಮಾಡಿರ್ತೀನಿ, ಆದರೆ ಅವ್ನು ಮಾತ್ರ ಕ್ಲೀನಾಗಿ ಮಾಡ್ತಾನೆ. ಹಾಗೆ ಒಂದೊಂದು ಸತಿ ಪಾತ್ರೆ ಎಲ್ಲ ತೊಳೆಯೋಕೆ ಹೋಗ್ತಾನೆ, ಪಾತ್ರೆ ಮಾತ್ರ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ತೊಳಿತಾನೆ. ನಾವೇ ಒಂದೊಂದು ಸತಿ ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ, ಅವನು ಅಷ್ಟು ಕ್ಲೀನಾಗಿ ತೊಳೆದಿರ್ತಾನೆ. ಅದೆಲ್ಲ ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿದೆ. ಎಲ್ಲದು ಕೆಲವೊಂದು ಸತಿ ಮಾತ್ರ ಹೇಳಿದ ಮಾತೆಲ್ಲ ಕೇಳೋದೇ ಇಲ್ಲ. ಹಾಗೆ ಇಲ್ಲಿ ನಾನು ಸಲಾಡಿಗೆ ಅಂತೇಳಿ ಡ್ರೆಸ್ಸಿಂಗಿಗೆ ಅಂತ ಸ್ವಲ್ಪ ಕೊತ್ತಂಬರಿ, ಪುದೀನ, ಹಾಗೆ ಸ್ವಲ್ಪ ಕಾಜು ಅಂದರೆ ಗೋಡಂಬಿನೆಲ್ಲ ನೆನೆಸಿಟ್ಟಿದೆ, ಅದನ್ನೆಲ್ಲ ಹಾಕಿ ಮಿಕ್ಸಿಲಿ ಪೇಸ್ಟ್ ಥರ ಮಾಡ್ತಾಯಿದ್ದೀನಿ. ತಿನ್ನು ಕೂಡ ಬೇಡ ಅನ್ನೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಟು ಯು. ಆಯ್ತು. ಕಾಲೇಜ್ ಇಟ್ಟನ ಕಾಲೇಜ್ ಬಾಯ್ ಎಲ್ಲ ಇಟ್ಟಾಕ ಫ್ರೆಂಡ್ ಜಾಸ್ತಿ ಬರುತ್ತೆ. ಇನ್ನು ನಾನು ಕಾಬೂಲ್ ಕಡಲೆಕಾಳು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಬೇಯಿಸ್ಕೊಂಡು ತೊಳೆದು ಮತ್ತು ಸಲಾಡಿಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟು ಮತ್ತು ಸೌತೆಕಾಯಿ, ಈರುಳ್ಳಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಟೊಮೆಟೊ ಕೂಡ ಹಾಕಿದ್ದೆ, ಅದು ಸ್ವಲ್ಪ ಮಿಸ್ಸಿಂಗ್ ಆಗಿಬಿಟ್ಟಿದೆ. ಹಾಗೆ ಇದು ಗ್ರೀನ್ ಕಲರ್ದೊಂದು ತರಕಾರಿ, ಒಂದು ಎಲೆ ಥರ ಬರುತ್ತಲ್ಲ, ಅದೇನೋ ಹೇಳ್ತಾರೆ, ನನಗೆ ಎಲೆಕೋಸು ಥರನೂ ಅಲ್ಲ, ಬಟ್ ಅದು ನನಗೆ ಗೊತ್ತಾಗ್ತಿಲ್ಲ ಅದು ಹೆಸರು ಹೇಳೋದಕ್ಕೆ. ಅದನ್ನು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಡ್ರೆಸ್ಸಿಂಗ್ ಅಂದರೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಹಾಕಿದೆ. ಅದು ನನಗೆ ಗ್ಲಾಸಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಅಮ್ಮನಿಗೆ ಬೇಕು ಅಂತ ಹೇಳಿದರು ಊಟಕ್ಕೆ, ಅದನ್ನು ಅಮ್ಮ ಮಾಡ್ತಾಯಿದ್ರು. ಎಲ್ಲರೂ ಅಂದರೆ ಈಗ ಊಟ ಕೂತ್ಕೊಳ್ಳೋ ಟೈಮಲ್ಲಿ ಹೋಗಿದೆ. ನಾನು ಇಟ್ಟಿದ್ದೀನಿ, ನನಗೆ ಗೊತ್ತಿಲ್ವಾ. ಫಸ್ಟ್ ಹೋಗಿ ತೊಗೊಬರೋಗು. ಆಯ್ತು, ಫಸ್ಟ್ ಹೋಗಿ ತೊಗೊಬರೋಗು. ಇವಾಗ ಇಲ್ಲಿ ಪೂಜೆ ಮಾಡೋಣ. ಪಾಪು ಅಸಲು ಪೂಜೆಗೆ ಅಮ್ಮ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ರಂಗೋಲಿ ಗಿಂಗೋಲಿ ಎಲ್ಲ
ಜ್ಯೇಷ್ಠ ಜ್ಯೇಷ್ಠ ಇಲ್ಲಿ ಜ್ಯೇಷ್ಠ ಇಲ್ಲಿ ಇಷ್ಟೇ ತಾನೆ ಜ್ಯೇಷ್ಠ ಬಾ. ಹಾಗೆಯೇ ಪಾಪುದು ಡ್ರೆಸ್ಸು ಸ್ಟಿಚಿಂಗ್ ಕೊಡಬೇಕಾಗಿತ್ತು ಅಂತೇಳಿ ಸಂಜೆ ನಾವು ಹೋಗಿದ್ದು ಸಖಿ ಸಿಕ್ಕಾಪುರಿ ಅಂತೇಳಿ. ಇದು APMC ಮಾರ್ಕೆಟ್ ಹತ್ರ ಬರುತ್ತೆ. ಇಲ್ಲಿ ನಾನು ಸೆಕೆಂಡ್ ಟೈಮ್ ಇದು ಸ್ಟಿಚಿಂಗ್ ಕೊಡ್ತಾಯಿದ್ದು. ಫಸ್ಟ್ ಟೈಮ್ ನಾಮಕರಣದಲ್ಲಿ ಒಂದು ಸತಿ ಕೊಟ್ಟಿದ್ದೆ. ನನಗೆ ಮಾತ್ರ ಪರ್ಫೆಕ್ಟಾಗಿ ಕೊಟ್ಟಿದ್ರು. ಎಲ್ಲೂ ಯಾವುದೇ ಥರ ಮಿಸ್ಟೇಕ್ ಆಗ್ದಂಗೆ. ಫಸ್ಟ್ ಟೈಮ್ ಬೇರೆ ಕಡೆ ಕೊಟ್ಟಿದ್ದೆ, ಅಲ್ಲಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಾನು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಇಲ್ಲೊಂದು ಡ್ರೆಸ್ಸು ಸ್ಟಿಚ್ ಮಾಡಿದ್ರು, ಅದನ್ನು ಹಾಕಿ ಟ್ರಯಲ್ ಮಾಡಿ ನೋಡ್ತಾ ಇದ್ದೆ. ಯಾಕಂದರೆ ಅಲ್ಲಿ ಮೆಜರ್ಮೆಂಟ್ ತೊಗೊಳೋರು ಇರಲಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಇದಿಷ್ಟು ಆಗಿತ್ತು ಒಂದು ಇವತ್ತಿನ ಒಂದು ವ್ಲಾಗು. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಔಟ್ಫಿಟ್ ಬಂದಮೇಲೆ ಯಾವ ರೀತಿ ಬಂತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.